ಪಾತಣ್ಣ, ನೀವು ಪದ್ಯ ಬರೆಯೋದಲ್ಲ, ನಿಮ್ಮ ಅನುಭವ ಬೇರೆ ಇದೆ ನೋಡಿ. ಶರಣರಿಗೆ ಇದ್ದಂಥ ಅನುಭವ ಇತ್ತಲ್ಲ, ಅಲ್ಲಿ ಯಾರೋ ಒಬ್ಬ ಕ್ಷೌರಿಕ, ಒಬ್ಬ ಹೊಲ ಉಳೋ ಒಕ್ಕಲಿಗ, ಒಬ್ಬ ಬಟ್ಟೆ ಒಗೆಯುವ ಮಡಿವಾಳ, ಆಮೇಲೆ ಒಬ್ಬ ಕುಂಬಾರ. ಹಿರಿಯರೇ ಮತ್ತು ಸ್ನೇಹಿತರೆ, ಇಷ್ಟೊತ್ತು ನಮ್ಮ HSR ಎನ್ನುವ ಮೇಷ್ಟ್ರ ಮಾತುಗಳನ್ನು ಕ್ಲಾಸ್ ರೂಮಲ್ಲಿ ಕೂತು ಕೇಳಿಸ್ಕೊಂಡ ಹಾಗೆ ವಿದ್ಯಾರ್ಥಿಯ ರೀತಿಯಲ್ಲಿ ನಾನು ಕೇಳಿಸ್ಕೊಂಡೆ. ಕಾದಂಬರಿಗಳ ಬಗೆಗಿನ ಅವರ ಸೂಕ್ಷ್ಮ ಒಳನೋಟಗಳಿದಾವಲ್ಲ, ಅವು ನಿಜವಾಗಲೂ ಬರಹಗಾರರಿಗೆ, ವಿಮರ್ಶಕರಿಗೆ, ಅಧ್ಯಯನಶೀಲರಿಗೆ ಬಹಳ ಮುಖ್ಯವಾದಂಥ ಮಾತುಗಳನ್ನು ಅವರು ಹೇಳಿದ್ದಾರೆ. ನಮ್ಮ ದ್ವಾರನಕುಂಟೆ ಪಾತಣ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಹನೀಫ್ ಅವರು, ಅದರ ಸದಸ್ಯರಾದಂಥ ಪುಷ್ಪ ಇರ್ಬೋದು, ಮೂಡ್ನಾಕುಡ್ ಇರ್ಬೋದು, ಬಸವರಾಜು ಅವರಿರ್ಬೋದು, ಇವರೆಲ್ಲ ಸೇರಿ ಈ ಥರದ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ. ಪಾತಣ್ಣ ಅವರ ಹೆಸರಿನಲ್ಲಿ, ಅವರ ಪ್ರತಿಷ್ಠಾನದ ಮೂಲಕ ಒಂದು ಕಾದಂಬರಿಗೆ ಪ್ರಶಸ್ತಿ ಕೊಡಬೇಕು ಅನ್ನೋ ತೀರ್ಮಾನ ಇದೆಯಲ್ಲ, ಅದು ಭಾಳ ಸಂತೋಷದ ವಿಷಯ. ಕಾದಂಬರಿಯನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದಕ್ಕೂ ಅದಕ್ಕೂ ಬೇರೆ ಬೇರೆ ಕಾರಣಗಳಿರ್ತವೆ. ಪಾತಣ್ಣ ಅವರು ಮೊದಲು ಕವಿ ಆಗಬೇಕು ಅಂತ ಹೊರಟವರು, ಕವಿನೂ ಆಗಿರಲಿಲ್ಲ. ಅವರು ಏನೋ ತನ್ನ ಮಗನ ನೆನೆದು ಮೊದಲನೇ ಸಂಕಲನ, ಅದಕ್ಕೂ ಮೊದಲು ಅವರು ಕವಿನೂ ಆಗಿರಲಿಲ್ಲ. ಅವರು ಏನು ಮಾಡೋರು ಅಂದರೆ ಹೋರಾಟಗಾರರು, ಕಾರ್ಮಿಕ ಸಂಘಟನೆಗಳನ್ನು ಕಟ್ಟಿದ್ದಂಥವರು, ಕಾರ್ಮಿಕರಿಗಾಗಿ ಬೇಕಾದಷ್ಟು ಹೋರಾಟಗಳನ್ನ ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಕನ್ನಡ ಪರ ಚಳುವಳಿಗಳಲ್ಲಿ ತೀವ್ರವಾಗಿ ತೊಡಗಿಸ್ಕೊಂಡಿದ್ರು. ಅವರ ಸ್ವಾಭಿಮಾನಿ ವೇದಿಕೆ ಇದೆಯಲ್ಲ, ಅದರ ಮೂಲಕ ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಇಲ್ಲಿ ಶ್ರೀನಿವಾಸ್ ಆಗಲೇ ನೆನೆಸ್ಕೊಳ್ತಾ ಇದ್ರು, ಎಷ್ಟೊಂದು ಕಾರ್ಯಕ್ರಮಗಳು ಮಾಡಿದ್ದಾರೆ ಅಂತಂದರೆ. ನನ್ನನ್ನು ಸಾಕಷ್ಟು ಸರಿ ಅವರು ಕರೆಯೋರು. ಆ ವಯೋಮಾನದಲ್ಲಿ ಕೂಡ ಅವರು ಕಾರ್ಖಾನೆ ಒಳಗೆ ಕೇವಲ ಕಾರ್ಮಿಕ ಆಗಿದ್ದವರಲ್ಲ, ಅಧಿಕಾರಿಯಾಗಿದ್ದಂಥವ್ರು. ಆದರೆ ಕಾರ್ಮಿಕರ ಪರವಾಗಿ ಒಂದು ಧ್ವನಿಯನ್ನು ಎತ್ತಿದ ಅವರ ಉದಾತ್ತತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಆ ಥರ ಅಧಿಕಾರಿಯಾಗಿದ್ದಂಥ ವ್ಯಕ್ತಿ ನಾನು ಕಣ್ಣಾರೆ ನೋಡಿದ ಹಾಗೆ ಸಭೆ ಸಮಾರಂಭಗಳನ್ನು ಏರ್ಪಾಟ್ ಮಾಡಿ ಅಲ್ಲಿ ತಾವೇ ಬ್ಯಾನರ್ ಕಟ್ತಾಯಿದ್ರು. ನಾನು ಹಂಗೂ ಒಂದು ದಿವಸ ಹೇಳಿದೆ, ಪಾತಣ್ಣ, ಎಷ್ಟು ದಿವಸ ಈ ಬ್ಯಾನರ್ ಕಟ್ತಾ ಇರ್ತೀರಿ, ಎಷ್ಟು ದಿವಸ ಈ ಹೋರಾಟ ಮಾಡ್ತೀರಿ, ನಿಮಗೂ ವಯಸ್ಸಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮೊಳಗೊಂದು ಭಾಳ ನಿಗೂಢವಾದಂಥ ನಮ್ಮಂಥ ಮೇಷ್ಟ್ರುಗಳಿಗೆ, ಕನ್ನಡ ಮೇಷ್ಟ್ರುಗಳಿಗೆ ಅಥವಾ ಕನ್ನಡದ ಈ ಕಾಲದ ಲೇಖಕರಿಗೆ ಗೊತ್ತಿಲ್ಲದ ಒಂದು ಅನುಭವ ಲೋಕ ನಿಮ್ಮೊಳಗಡೆ ಇದೆ. ಅದನ್ನು ಕೂತು ಬರೀಬಹುದಾ ಅನ್ನೋವಂಥ ಒಂದು ಇದು ಅವ್ರಿಗೆ ಸಂದಿಗ್ಧತೆ ಇತ್ತು. ಮೊದಲೇನು ಮಾಡಿದ್ದಾರೆ, ಎಲ್ಲರ ಥರ ಅವರು ಪದ್ಯ ಬರೆದು ನನ್ನ ಹತ್ರ ತಗೊಂಡು ಬಂದರು, ಇದಕ್ಕೆ ಮುನ್ನುಡಿ ಬರ್ಕೊಡಿ ಅಂತ. ತನ್ನ ಮಗನ ನೆನೆದು ಅಂತ ಅವರ ಮೊದಲನೇ ಕವನ ಸಂಕಲನ. ಆ ಪದ್ಯಗಳನ್ನ ಇಟ್ಕೊಂಡು ನಾನು ಒಂದಷ್ಟು ಕೆಲವು ಮಾತುಗಳನ್ನು ಕೂಡ ಭಾಳ ಪ್ರೀತಿಯಿಂದ ಬರ್ಕೊಟ್ಟಿದ್ದೆ. ಆಮೇಲೆ ಹೇಳಿದೆ, ಪಾತಣ್ಣ, ನೀವು ಪದ್ಯ ಬರೆಯೋದಲ್ಲ, ನಿಮ್ಮ ಅನುಭವ ಬೇರೆ ಇದೆ ನೋಡಿ. ಶರಣರಿಗೆ ಇದ್ದಂಥ ಅನುಭವ ಇತ್ತಲ್ಲ, ಅಲ್ಲಿ ಯಾರೋ ಒಬ್ಬ ಕ್ಷೌರಿಕ, ಒಬ್ಬ ಹೊಲ ಉಳೋ ಒಕ್ಕಲಿಗ, ಒಬ್ಬ ಬಟ್ಟೆ ಒಗೆಯುವ ಮಡಿವಾಳ, ಆಮೇಲೆ ಒಬ್ಬ ಕುಂಬಾರ, ಒಬ್ಬ ನಾನಾ ವೃತ್ತಿಗಳಿಗೆ ಸೇರಿದಂಥ ಜನ ಅವರ ವೃತ್ತಿಯ ಪರಿಕರಗಳನ್ನೇ ಇಟ್ಟುಕೊಂಡು ವಚನಗಳನ್ನು ರಚನೆ ಮಾಡಿದ್ದಾರೆ. ನಿಮಗೆ ನಿಮ್ಮ ವೃತ್ತಿಯ ಹಿನ್ನೆಲೆ ಇದೆ, ನಿಮ್ಮ ಬದುಕಿನ ಹಿನ್ನೆಲೆ ಇದೆ. ಆ ಹಿನ್ನೆಲೆ ಒಳಗಡೆ ನೀವೇನಾದರೂ ಬರವಣಿಗೆ ಮಾಡಿ ಪಾತಣ್ಣ ಅಂತ ನಾನು ಅವ್ರನ್ನ ವಿನಂತಿ ಮಾಡಿದೆ. ಆ ಪ್ರಕಾರ ಅವರು ಕಾದಂಬರಿಯನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಅದೇ ಕಾರ್ಮಿಕ ಲೋಕವನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಯಾವುದನ್ನು HSR ಉಲ್ಲೇಖಿಸಿದ್ರು ಕಾದಂಬರಿ. ಬಹುಶಃ ಅದು ಹೌದಾ ಸರ್? ಮತ್ತೆ ಏನಕ್ಕೆ ಒಂದು ಚಾಕ್ಲೇಟ್ ಕೊಡಿಸಿಲ್ಲ ಅವರು. ಇರಲಿ, ಭಾಳ ಸಂತೋಷ. ಪಾತಣ್ಣ ಹಾಗೆ ಬರವಣಿಗೆ ಈ ಲೋಕಕ್ಕೆ ಬಂದದ್ದಿತ್ತಲ್ಲ, ಆ ಶಿಫ್ಟ್ ಆಗಿರೋದಿದೆಯಲ್ಲ, ಅದು ಭಾಳ ದೊಡ್ಡ ಕನ್ನಡ ಸಾಹಿತ್ಯಕ್ಕೆ ಲಾಭ ಆಗಿದೆ. ಆ ಲಾಭ ಇವತ್ತು ನಮ್ಗೆ ಕಾಣಿಸ್ತಾ ಇದೆ. ಒಂದು ಶಶಿಧರ್ ಹಾಲಾಡಿ ಥರದವ್ರು ಬರೆಯುವ ಒಂದು ಕಾದಂಬರಿಗೆ ಪ್ರಶಸ್ತಿ, ಕ್ಯಾಶ್ ಅವಾರ್ಡ್ ಕೊಡ್ತಾರೆ ಪಾತಣ್ಣ ಮತ್ತು ಅವರೆಲ್ಲ ಸಂಗಡಿಗರು, ಅವ್ರ ಕುಟುಂಬ ವರ್ಗದವರು ಅಂತಂದರೆ, ಈ ಸಾಹಿತ್ಯ ಕೃತಿಗಳ ಜೊತೆಗೆ ಅವರು ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ, ಕನ್ನಡ ಸಾಹಿತ್ಯವನ್ನು ಹೇಗೆ ಗುರುತಿಸಿ ಅದನ್ನು ಗೌರವಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೊಂದೇ ಅಲ್ಲ, ಈಗಾಗಲೇ 4-5 ಪುಷ್ಪ ಆಗಲೇ ಹೇಳಿದ್ರು, 4-5 ಕೃತಿಗಳಿಗೆ, ಕಾದಂಬರಿಗಳಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಸಾರಿ 2025ನೇ ಸಾಲಿನಲ್ಲಿ ನದಿ ದಾಟಿ ಬಂದವರು ಅನ್ನುವಂಥ ಈ ಕೃತಿ ಪ್ರಶಸ್ತಿಯನ್ನು ಪಡ್ಕೊಂಡಿದೆ. ನಮ್ಮ
ಸಂಧ್ಯಾ ರಾಣಿಯವರು, ಆಶಾದೇವಿಯವರು ಎಲ್ಲ ಸರಿಯಾದಂಥ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ. ಈ ಜಡ್ಜ್ಮೆಂಟ್ಗಳು ತಗೊಳ್ಳೋದು ಕೂಡ ಭಾಳ ಕಷ್ಟ ಈ ಕಾಲದಲ್ಲಿ. ಅದಕ್ಕೂ ಎಲ್ಲ ವಶೀಲಿ ಬಾಜಿ ಎಲ್ಲ ಮಾಡಬೇಕಾಗ್ತದೆ. ಆದರೆ ನಮ್ಮ ಸಾಹಿತ್ಯ ಅಕಾಡೆಮಿ ಒಳಗೆ ಹಂಗೇನಿಲ್ಲ. ನಾವು ಯಾರಿಗೆ ಅವಾರ್ಡ್ಗೆ ತೀರ್ಪುಗಾರರಿಗೆ ಕೊಡಲಾಗಿದೆ ಅನ್ನುವಂಥದ್ದನ್ನು ಅಧ್ಯಕ್ಷನಾದ ನನಗೂ ಕೂಡ ಗೊತ್ತಿರಲ್ಲ. ಯಾವಾಗ ಗೊತ್ತಾಗುತ್ತೆ ಅಂದರೆ ಅವ್ರು ಏನೋ ಕಳಿಸ್ದೇ ಇದ್ದರೆ, ಲೇಟ್ ಮಾಡಿಬಿಟ್ರೆ, ಆವಾಗ ನಮ್ಮವ್ರು ಬಂದು ಹೇಳ್ತಾರೆ, ಸಾರ್ ಇವ್ರು ಯಾರಿಗೋ ನೋಡಿ ಕಳಿಸಿದ್ದು, ಅವ್ರಿಗೆ ಕಳಿಸೇ ಇಲ್ಲ ಇಲ್ಲಿವರೆಗೆ, ಅವ್ರಿಗೆ ಅಂಕಗಳನ್ನೇ ಕಳಿಸಿಲ್ಲ ಅಂದಾಗ ಅವ್ರಿಗೆ ಮತ್ತೆ ಫೋನ್ ಮಾಡಿ ಯಾಕಪ್ಪ ಇಂಥದ್ದೆಲ್ಲ ಮಾಡಿದಿರಿ, ಬೇಗ ಕಳಿಸಿ ಅಂತೇಳಿ ಅವ್ರನ್ನ ಕೇಳ್ಕೊಳ್ಳೋವಂಥ ಸಂದರ್ಭದಲ್ಲಿ ಮಾತ್ರ ನನಗೆ ಗೊತ್ತಾಗುತ್ತೆ. ಯಾವುದೇ ಇಲ್ಲಿ ತುಂಬ ಜನ ನಮ್ಮ ಸ್ನೇಹಿತರು ಆ ಥರದ ತೀರ್ಪು ಕೊಡುವ ತೀರ್ಪುಗಾರರ ಕೆಲಸ ಮಾಡಿದಂಥವ್ರು ಇಲ್ಲಿದ್ದಾರೆ. ಹಾಗಾಗಿ ಒಂದು ಕೃತಿಯ ಮೌಲ್ಯವನ್ನು ಅಳತೆ ಮಾಡೋದಿದೆಯಲ್ಲ, ಇದು ಬಹಳ ಕಷ್ಟ. ಆ ಕೃತಿಯನ್ನು ಓದಬೇಕು, ಅದರಲ್ಲೂ ಕಾದಂಬರಿಗಳು. ಪುಷ್ಪ ಹೇಳಿದ್ರು, ಕಾದಂಬರಿಗಳನ್ನ ಓದೋದಿದೆಯಲ್ಲ ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಇದು 200 ಪುಟದ ಕಾದಂಬರಿ. ಈ ಥರದವು ಇದು 200 ಪುಟದ ಪರವಾಗಿಲ್ಲ, 100 ಪುಟದ್ದಾದರೂ ಪರವಾಗಿಲ್ಲ, 500 ಪುಟ 800 ಪುಟ ಕಾದಂಬರಿಗಳು ಇರ್ತವೆ. ಆ ಥರ ಬೃಹತ್ ಕಾದಂಬರಿಗಳನ್ನೆಲ್ಲ ಓದಿ 5 ಸಂಪುಟದ್ದು ನಮ್ಮ ತಾನಂ ಕುಮಾರಸ್ವಾಮಿ ಅವ್ರದ್ದು, ಹಾಂ ಅದೇ ತಾನಂ ಕುಮಾರಸ್ವಾಮಿ ಅವ್ರದ್ದು. ಹೌದು ಸರ್, ಅದು ನೋಡಿದ್ದೀನಿ, ಓದೋಕ್ಕಾಗಿಲ್ಲ ನನ್ನ ಕೈಲೂ. ಸೊ ಭಾಳ ಕಷ್ಟ. 5 ಸಂಪುಟ ಮಾಡಿ ತಂದು ಕೊಟ್ಬಿಟ್ಟು ಕಾದಂಬರಿ ಓದಿ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಆ ಥರದ್ದನ್ನು ಸವಾಲು ಅದು. ಅದನ್ನೇ HSR ಆ ಸವಾಲನ್ನು ಹೇಗೆ ಒಬ್ಬ ಓದುಗ ಆಗಲಿ ಸಹೃದಯ ಆಗಲಿ ಸ್ವೀಕರಿಸ್ತಾನೆ ಅನ್ನೋಂಥದ್ದನ್ನು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ಅಷ್ಟು ಶ್ರಮ ತಗೊಂಡು ಇವರು ಈ ಕೃತಿಯನ್ನು ಆಯ್ಕೆ ಮಾಡಿರೋದು ಇದೆಯಲ್ಲ, ಇದು ಭಾಳ ಸಂತೋಷದ ಕೆಲಸ. ನನಗೆ ಹನೀಫ್ ಅವರು ಹೇಳಿದ್ರು ಮತ್ತು ಪಾತಣ್ಣ ಪುಸ್ತಕನ ಈಗ ಒಂದು 5-6 ದಿವಸದಿಂದ ತಂದುಕೊಟ್ಟಿದ್ರು ನನಗೆ ಸಿಕ್ಕಾಪಟ್ಟೆ ಕೆಲಸಗಳು ಮತ್ತು ಸ್ವಲ್ಪ ಆರೋಗ್ಯ ಕೂಡ ಕಷ್ಟ ಆಗಿತ್ತು. ಸ್ವಲ್ಪ ಜ್ವರ, ಕೆಮ್ಮು, ನೆಗಡಿ ಈ ಥರದ್ದೆಲ್ಲ ಏನೇನೋ ಬರೋಲ್ಲ ನನಗೆ ಅವೆಲ್ಲ ಅಷ್ಟು ಸುಲಭಕ್ಕೆ, ಆದರೆ ಯಾಕೋ ಬಂದಿದ್ದೋ. ಸೊ ಅದ್ರ ಜೊತೆಗೆ ನನ್ನ ಅಕಾಡೆಮಿಯ ಕೆಲಸಗಳು ಕಳೆದ 2-3 ದಿವಸದಿಂದ ರಾಮನಗರದಲ್ಲಿ, ಅಲ್ಲಿ ಅದ್ರ ಬಳಿ ಒಂದು 15-20 ಕಿಲೋಮೀಟ್ರ್ ದೂರದಲ್ಲಿ ಮುದ್ದುಶ್ರೀ ದಿಬ್ಬ ಅಂತ ನಮ್ಮ ಬೈರೇಗೌಡರದೊಂದು ಸ್ಥಳ ಇದೆ. ಭಾಳ ಚೆನ್ನಾಗಿದೆ ವಾತಾವರಣ. ಅಲ್ಲಿ ಕನ್ನಡ ಸಾಹಿತ್ಯ ಮತ್ತು ಬೇಸಾಯದ ಶಿಬಿರ ಅಂತ ನೆನ್ನೆ ಸಾಯಂಕಾಲದವರೆಗೂ ವರ್ಕ್ಶಾಪ್ ಮಾಡ್ತಾಯಿದ್ವಿ. ಅಲ್ಲಿ ಇನ್ವಾಲ್ವ್ ಆಗಿದ್ದೆ, ಓದೋಕ್ಕೆ ಆಗಿರಲಿಲ್ಲ. ಹಂಗೂ ಬೆಳಗ್ಗೆ ಇವರು ನಮ್ಮ ಹನೀಫ್ಗೆ ಹೇಳಿದೆ, ಸಾರ್ ನನಗೆ ಓದೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಏನು ಮಾಡೋದು ಅಂಥೇಳಿ. ಪರವಾಗಿಲ್ಲ ಬಂದು ಮಾತಾಡಿ, ಆದರೆ ಅದು ನೈತಿಕತೆ ಅಲ್ಲ. ಯಾವುದೇ ಕೃತಿಯನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಾಗಲಿ ಅಥವಾ ಕೃತಿಯನ್ನು ಕೃತಿಕಾರನನ್ನು ಕುರಿತು 4 ಮಾತಾಡೋ ಸಂದರ್ಭದಲ್ಲಿ ಕನಿಷ್ಠ ಪುಸ್ತಕವನ್ನು ಓದಬೇಕಾಗಿರೋವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಇಲ್ಲಾಂದರೆ ಒಂದು ನಮಗೆ ನಾವೇ ಏನೋ ವಂಚನೆ ಮಾಡ್ಕೊಂಡ ರೀತಿಯಲ್ಲಿ ಆಗ್ಬಿಡುತ್ತೆ. ನಾನು ಬೆಳಗ್ಗೆ ಎದ್ದು ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದೆ, ಇನ್ನೂ ಓದ್ತಲೇ ಇದ್ದೀನಿ. ಇನ್ನೊಂದು 15-20 ಪೇಜ್ ಆದರೆ ಓದದ್ದು ಮುಗಿಯುತ್ತೆ. 200 ಪುಟಗಳ ಪೈಕಿ 193 ಪುಟಗಳನ್ನ ನಾನು ಓದಿದ್ದೀನಿ. ಇದನ್ನ ಇನ್ನು ಉಳಿದದನ್ನ ಮನೆಗೆ ಹೋಗ್ಬಿಟ್ಟು ಓದ್ತೀನಿ, ಏನು ತೊಂದರೆ ಇಲ್ಲ. ಆದರೆ ಇಷ್ಟು ಶೀಘ್ರವಾಗಿ ಒಂದು ಕೃತಿ, ನನ್ನಂಥ ಒಬ್ಬ ನಾನು ಒಂಥರ ಅಸಡ್ಡಾಳ, ಒಂದು ಕಡೆ ಕೂತ್ಕೊಳ್ಳೋನಲ್ಲ, ನಿಂತ್ಕೊಳ್ಳೋನಲ್ಲ, ತಾಳ್ಮೆ ಇರಲ್ಲ, ತುಂಬ ಚಾಂಚಲ್ಯದ ಮನಸ್ಥಿತಿ ಉಳ್ಳವನು, ನನ್ನನ್ನು ಹಿಡಿದು ಕೂರಿಸಿ ಓದಿಸ್ಕೊಂಡಿದೆ ಅಂತಂದರೆ ಈ ಕೃತಿಗೆ ಪ್ರಶಸ್ತಿ ಬಂದಿರೋದ್ರೊಳಗಡೆ ಒಂದು ಮೌಲ್ಯ ಇದೆ ಅಂತಲೇ ಅರ್ಥ. ಈ ಕೃತಿಯನ್ನು ಬೆಳಗ್ಗೆ ನಾನು ಒಂದು 8-9 ಗಂಟೆಗೆ ಓದೋಕ್ಕೆ ಶುರು ಮಾಡಿದ್ದು. ಮೊದಲು ಒಂದು 2-3 ಪೇಜ್ ಓದಿದೆ, ಏನಿರುತ್ತೆ ನೋಡೋಣ ತಾಳಿ. ಆಮೇಲೆ ಓದ್ತಾ ಅದು ಸಂಪೂರ್ಣವಾಗಿ ನನ್ನನ್ನು ಒಳಗೊಳ್ತಾ ಹೋಯಿತು. ತನ್ನ ಎಲ್ಲ ಇದನ್ನು ಕೂಡ ಬಿಟ್ಟುಕೊಡ್ತಾ ಹೋಯಿತು. ನಾನು ಶಶಿಧರ್ ಹಾಲಾಡಿ ಅಂತಂದರೆ ಯಾರೋ ಚಿಕ್ಕ ಬಾಲಕ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರು ನೋಡಿದ್ರೆ ಇಲ್ಲಿ ಬಂದ ಮೇಲೆ ಅವ್ರಿಗೆ ಗೊತ್ತಾಗಿದ್ದು ನನಗೆ. ಇಲ್ಲಿವರೆಗೆ ಅವ್ರ ಹೆಸರು ಕೂಡ ಕೇಳಿರಲಿಲ್ಲ. ಅವ್ರು ನೋಡಿದ್ರೆ ಹಿರಿಯರು, ವಯಸ್ಸಾಗಿದೆ, ತುಂಬ ಅನುಭವಶೀಲರು. ಈ ಕೃತಿಯೂ ಅಷ್ಟೇ ಆ ಥರದ ಒಂದು ಕಾಲದ ಅನುಭವವನ್ನು ನಮಗೆ ಕಟ್ಟಿಕೊಡುತ್ತೆ. ಪುಷ್ಪ ಹೇಳಿದ್ರಲ್ಲ, ಸ್ವಾತಂತ್ರ್ಯೋತ್ತರ ಭಾರತದ ಅಥವಾ ಕರಾವಳಿ ಜಿಲ್ಲೆಗಳು, ಅಲ್ಲಿಯ ಜನರ ಬದುಕು ಬವಣೆಗಳು, ಅಲ್ಲಿ 2-3 ಥರದ ಜನಗಳು ಇರುವಂಥದ್ದು ಎಲ್ಲ ಕಡೆ ಇರುತ್ತೆ. ನೀವು ನೋಡಿರ್ಬೋದು. ಅಲ್ಲಂತೂ ನಮಗೆ ಕಾರಂತರು ತೋರಿಸ್ಕೊಟ್ಟ ಜಗತ್ತಿದೆಯಲ್ಲ, ಚೋಮಂದುಡಿ ಥರದ ಕಾದಂಬರಿ, ಅಥವಾ ನಮ್ಮ ನಾಗವೇಣಿಯವರ ಗಾಂಧಿ ಬಂದ ಕಾದಂಬರಿ ಇದೆಯಲ್ಲ, ಅದನ್ನು ದಾಟಿ ಮುಂದುವರಿದ ಭಾಗವಾಗಿ ಶಶಿಧರ್ ಹಾಲಾಡಿ ಆ ಕರಾವಳಿಯ ಜನರ ಸಂಕಷ್ಟಗಳನ್ನು, ಸಂತೋಷಗಳನ್ನು ಇದರೊಳಗಡೆ ಭಾಳ ಸೂಕ್ಷ್ಮವಾಗಿ ಚಿತ್ರಿಸ್ತಾರೆ. ಯಾವುದೇ ಭಾಗದ ಜನ ಆಗಲಿ 2-3 ವರ್ಗಗಳಿಗೆ ಸೇರಿದಂಥವ್ರು ಇರ್ತಾರೆ. ಅಲ್ಲಿ ಭೂಮಾಲೀಕರು ಬಹಳ ಇದ್ದರು ಅನ್ನೋಂಥದ್ರ ಬಗ್ಗೆ ನಮಗೆ ಚೋಮನದುಡಿಯಲ್ಲೇ ಗೊತ್ತಾಗುತ್ತೆ.
ಸೊ ಅಥವಾ ನಾಗವೇಣಿಯ ಕಥೆಗಳು, ದಣಿಯರ ಬೆಳ್ಳಿ ಲೋಟ, ಈ ಥರದ ಕಥೆಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಭೂಮಾಲೀಕರ ವರ್ತನೆಗಳು ಹೇಗಿರ್ತಾ ಇದ್ದು ಅನ್ನೋಂಥದ್ದು ಗೊತ್ತಾಗುತ್ತೆ. ಇಲ್ಲೂ ಅವೆಲ್ಲವೂ ರಿಪೀಟ್ ಆಗ್ತವೆ. ಆದರೆ ಉದಾರವಾದ ಭೂಮಾಲೀಕರು ಕೂಡ ಅಲ್ಲಿ ಇರ್ತಾರೆ. ಅವರು ಅತ್ಯಂತ ಮಾನವೀಯವಾಗಿ ತಮ್ಮ ಗೇಣಿದಾರರನ್ನು, ತಮ್ಮ ಒಕ್ಕಲು ಮಕ್ಕಳನ್ನು ನಡೆಸ್ಕೊಳ್ಳುವಂಥ ಒಂದು ಉದಾತ್ತವಾದಂಥ ಮನಸ್ಥಿತಿಯನ್ನು ಕೂಡ ಅವರು ಬೆಳೆಸ್ಕೊಂಡಿರ್ತಾರೆ ಅನ್ನೋಂಥದ್ದನ್ನು ಕೂಡ ಇದರೊಳಗಡೆ ನಮ್ಮ ಶಶಿಧರ್ ಹಾಲಾಡಿಯವರು ಭಾಳ ಚೆನ್ನಾಗಿ ಚಿತ್ರಿಸ್ತಾರೆ. ಆ ಪ್ರಾರಂಭದಲ್ಲೇ ಒಂದು 3-4 ಚಾಪ್ಟರ್ ಆಗ್ತಿದ್ದಂಗೆ 4ನೇ ಅಧ್ಯಾಯದೊಳಗಡೆ ಇವರು ಯುದ್ಧದ ಬಗ್ಗೆ ಬರೀತಾರೆ. ಇದು ಭಾಳ ಇಂಟ್ರೆಸ್ಟಿಂಗು. ಈ ಕಾಲದಲ್ಲಿ ನಮ್ಮ ಸುತ್ತ ನಡೀತಾ ಇರೋ ಯುದ್ಧಗಳಿದಾವಲ್ಲ, ಆ ಯುದ್ಧಗಳ ನಡುವೆ ಮೊದಲನೇ ಮಹಾಯುದ್ಧ, 2ನೇ ಮಹಾಯುದ್ಧಗಳು ಬ್ರಿಟಿಷರು ಮತ್ತು ಅಮೆರಿಕಾದವರು ಸೇರಿ ಯಾರು ಜಪಾನ್ ಮೇಲೆ ಯುದ್ಧ ಮಾಡಿದ್ರಲ್ಲ, ಹಿಟ್ಲರ್ ಮುಸೋಲಿನಿ ಅವ್ರಗಳ ಮೇಲೆ, ಇಟಲಿಯಲ್ಲಿ ಅದ್ರ ಮೇಲೆಲ್ಲ ಯುದ್ಧ ಮಾಡಿದ್ದ ಆ ಕಾಲದಲ್ಲಿ ಭಾರತದ ಪ್ರಜೆಗಳು ಯಾವ ಸಂಕಷ್ಟವನ್ನು ಅನುಭವಿಸಿದ್ರು ಅನ್ನೋದು ಈ ಕಾದಂಬರಿಯಲ್ಲಿ ಚಿತ್ರಣ. ಅದು ನಮಗೆ ಕುವೆಂಪು ಅವರ ನೆನಪಿನ ದೋಣಿಯಲ್ಲಿ ಕೂಡ ಗೊತ್ತಾಗುತ್ತೆ ನಮಗೆ. ಆ ಯುದ್ಧಗಳ ಕಾಲದಿಂದಾಗಿ ಕುವೆಂಪು ತನ್ನ ತಂದೆಯನ್ನು ಕಳ್ಕೋಬೇಕಾಗ್ತದೆ. ಅವ್ರ ತಂದೆ ಅಡಿಕೆ ವ್ಯಾಪಾರ ಮಾಡೋಕ್ಕೆ ಹೋಗಿ ಅಲ್ಲಿ ಸಾಧ್ಯವಾಗ್ದಲ್ಲೇ ವಾಪಸ್ ಬಂದು ತೀರ್ಥಹಳ್ಳಿಯಲ್ಲಿ ಒಂದು ಹೋಟ್ಲ್ ಇಟ್ಕೊಳ್ತಾರೆ. ಅಲ್ಲಿ ಅನಾರೋಗ್ಯದಿಂದ ತೀರೋಗ್ತಾರೆ. ಎಲ್ಲೋ ನಡೀತಾ ಇರೋ ಯುದ್ಧದ ಕಾರಣಕ್ಕಾಗಿ ನಾನು ತಬ್ಲಿ ಆದೆ ಅಂತ ಕುವೆಂಪು ನೆನಪಿನ ದೋಣಿಯಲ್ಲಿ ಬರ್ಕೊಂಡಿರೋದನ್ನ ನಾವು ಓದಿದ್ದೀವಿ. ಆ ರೀತಿಯಾಗಿ ಈ ಯುದ್ಧದಿಂದಾಗಿ ಎಲ್ಲ ವಸ್ತುಗಳ ಬೆಲೆಯೂ ಏರಿಕೆ ಆಗ್ತದೆ. ನೋಡಿ, ಇವತ್ತು ಕೂಡ ಅದೇ ಸ್ಥಿತಿ ಇದೆ. ಅವತ್ತು 1945 ಸುಮಾರು ಪ್ರಪಂಚದ 2ನೇ ಮಹಾಯುದ್ಧ ನಡೆದ ಕಾಲ. ಆ ಕಾಲದಲ್ಲಿ ಬ್ರಿಟಿಷರು ನಮ್ಮ ದೇಶದಲ್ಲಿದ್ದರು. ಇಲ್ಲಿನ ಎಲ್ಲ ಸವಲತ್ತುಗಳನ್ನು ಬಳಸ್ಕೊಂಡು ಆ ಯುದ್ಧಕ್ಕೆ, ಇಲ್ಲಿನ ಸಂಪತ್ತನ್ನು ಬಳಸ್ಕೊಂಡು ಅವರು ಯುದ್ಧ ಮಾಡೋದಕ್ಕೆ ಅಲ್ಲಿ ತಗೊಂಡೋಗ್ತಾ ಇದ್ರು. ಇಲ್ಲಿ ಜನಕ್ಕೆ ಅನೇಕ ತೊಂದರೆಗಳಾಗ್ತಾ ಇದ್ದವು. ಇಲ್ಲಿ ಒಂದು ವೆಂಕಣ್ಣಯ್ಯ ಅನ್ನುವಂಥ ಒಬ್ಬ ಜಮೀನ್ದಾರ, ಅವನಿಗೆ ಬೆಲ್ಲ ಸಿಗೋದಿಲ್ಲ. ಬೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋದರೆ ಶಿವಮೊಗ್ಗದಲ್ಲಿ ಯಾರೋ ಒಬ್ಬ ವ್ಯಾಪಾರಿಯ ರೈತ, ಆತನ ಬಳಿ ಇರುತ್ತೆ. ಅವನು ಎಲ್ಲ ಬೆಲ್ಲವನ್ನು ಮಾರಿಬಿಟ್ಟಿರ್ತಾನೆ. ಆ ಬೆಲ್ಲವನ್ನು ಇನ್ಯಾರೋ ಒಬ್ಬ ವ್ಯಾಪಾರಿ ಏನು ಮಾಡಿರ್ತಾನೆ, ಎಲ್ಲ ಕಡೆ ಓಡಾಡಿ ಎಲ್ಲೆಲ್ಲಿ ಬೆಲ್ಲ ಸಿಗುತ್ತೋ ಆ ಬೆಲ್ಲ ಎಲ್ಲ ಸಂಗ್ರಹಿಸಿ ಆ ಹಣ ಕೊಟ್ಬಿಟ್ಟು ಕೊಂಡ್ಕೊಂಡು ಹೋಗ್ತಿರ್ತಾನೆ. ಪಾಪ ಇವನ ಹತ್ರ 1 ಡಬ್ಬನೋ 2 ಡಬ್ಬನೋ ಇರುತ್ತೆ. ಈ ಬಂದ್ನಲ್ಲ, ಇವನು ಯಾರೋ ಅಪರೂಪದ ವ್ಯಕ್ತಿ ಬಂದಿದ್ದಾನೆ, ಪಾಪ ಏನೋ ಕೇಳ್ತಾ ಇದ್ದಾನಲ್ಲ ಅಂತ ಒಂದು ಡಬ್ಬ ಅದರೊಳಗಡೆ ಕೊಟ್ಟು ಕಳಿಸ್ತಾನೆ. ಆದರೆ ಒಂದು ಬೆಲ್ಲವನ್ನು ಪಡಿಬೇಕಾದ್ರೆ ಎಷ್ಟು ಕಷ್ಟ ಇರ್ತಿತ್ತು. ಇನ್ನು ಮುಂದೆ ಇಲ್ಲಿ ಗ್ಯಾಸ್ ಆಗಲಿ, ಹೋಟ್ಲುಗಳಲ್ಲಿ ತಿಂಡಿ ಆಗಲಿ, ಮನೆಯಲ್ಲಿ ಊಟ ಆಗಲಿ ಎಷ್ಟರ ಮಟ್ಟಿಗೆ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇದೆಯಲ್ಲೋ ಗೊತ್ತಿಲ್ಲ. ಯುದ್ಧ ಅನ್ನೋದು ಭಾಳ ಅಪಾಯಕಾರಿಯಾದದ್ದು ಅನ್ನೋದನ್ನ ಯಾಕೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯುದ್ಧದ ಉನ್ಮತ್ತತೆಯಿಂದ, ಉನ್ಮಾದದಿಂದ ಮನುಷ್ಯರಾದ ನಾವು ಹೊರಗಡೆ ಬರದೇ ಇದ್ದರೆ ಈ ಭೂಮಿ ಕೂಡ ಉಳಿಯೋದಿಲ್ಲ. ನಾಗೇಶ್ ಹೆಗಡೆ ಬರೆದಿರೋಂಥ ಅಣು ಚಳಿಗಾಲ ಅಡಗಲು ಸ್ಥಳವೆಲ್ಲಿ ಅಂತ ಒಂದು ಪ್ರಬಂಧ ಇದೆಯಲ್ಲ, ಅದರೊಳಗೆ ನೋಡಿ ಯುದ್ಧದ ಭಯಾನಕ ಪರಿಸ್ಥಿತಿ ಏನಾಗುತ್ತೆ ಮುಂದಕ್ಕೆ ಅನ್ನೋಂಥದ್ದನ್ನ ನಾಗೇಶ್ ಹೆಗಡೆ ಇವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ನಮ್ಮ ಗುರುಗಳು ಕಿರಂ ನಾಗರಾಜ್ ಕಾಲಜ್ಞಾನಿ ಕನಕ ನಾಟಕದಲ್ಲಿ ಒಂದು ಮಾತನ್ನು ಬರೀತಾರೆ, ಯುದ್ಧ ಅನ್ನೋದು ಮಾನವಲೋಕದ ಮಾಯದ ಗಾಯ. ಯುದ್ಧ ಮಾನವಲೋಕದ ಮಾಯದ ಗಾಯ ಅನ್ನುವಂಥ ಮಾತನ್ನು ಬರೀತಾರೆ. ಯುದ್ಧದಿಂದ ದೂರ ಉಳಿದಂಥ ಬುದ್ಧ ಇರ್ಬೋದು, ಅಶೋಕ ಇರ್ಬೋದು, ಅಥವಾ ನಮ್ಮ ಕನಕದಾಸರಿರ್ಬೋದು, ಈ ಥರದ ಪರ್ಸನಾಲಿಟೀಸ್ಗಳು ಭಾಳ ಎತ್ತರದಲ್ಲಿ ಯುದ್ಧವನ್ನು ಉನ್ಮತ್ತತೆಯಿಂದ ಮಾಡುವ ಆ ಮನಸ್ಥಿತಿಯುಳ್ಳಂತಹ ಈಗಿನ ರಾಜಕಾರಣಿಗಳಿದಾರಲ್ಲ, ಅವರು ಎಷ್ಟು ನೀಚರು, ದುಷ್ಟರು ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡ್ಬೋದಾಗಿದೆ. ಸೊ ಅಂಥ ಒಂದು ದುಷ್ಪರಿಣಾಮ ಯುದ್ಧದಿಂದ ಆಗ್ಬೋದಾದದನ್ನು ಈ ಕೃತಿ ಭಾಳ ಚೆನ್ನಾಗಿ ಆ ಕಾಲದ ಘಟನೆಗಳನ್ನಿಟ್ಕೊಂಡೇ ಕಟ್ಕೊಡ್ತಾ ಹೋಗುತ್ತೆ. ಆಮೇಲೆ ಗಾಂಧಿಯ ಉಲ್ಲೇಖ 2-3 ಕಡೆ ಬರ್ತಾ ಹೋಗ್ತದೆ. ಕರಾವಳಿಗೆ 1934 ಸಂದರ್ಭದಲ್ಲಿ ಗಾಂಧಿ ಕುಂದಾಪುರಕ್ಕೆ ಬಂದು ಹೋಗ್ತಾರೆ. ಆಗ ಅಲ್ಲಿನ ಸುತ್ತಮುತ್ತಲ ಜನರ ಮೇಲೆ ಆದ ಪ್ರಭಾವ ಇದೆಯಲ್ಲ, ನಮ್ಮ ನಾಗವೇಣಿಯವರ ಗಾಂಧಿ ಬಂದ ಕೃತಿಯು ಅದೇ ಥರದ ಸಂಗತಿಯನ್ನು ನಮಗೆ ಹೇಳ್ತಾ ಹೋಗುತ್ತೆ. ಹಾಗೆ ಶಶಿಧರ ಹಾಲಾಡಿಯವರ ಈ ಕೃತಿ ನದಿ ದಾಟಿ ಬಂದವರಲ್ಲೂ ಕೂಡ ಗಾಂಧಿಯ ಪ್ರಸ್ತಾಪ ಆಗುತ್ತೆ. ಗಾಂಧಿ ಕುಂದಾಪುರಕ್ಕೆ ಬರೋದು, ಅಲ್ಲಿ ಭಾಷಣ ಮಾಡೋದು, ಅದನ್ನು ನೋಡೋಕ್ಕೆ ಈ ವೆಂಕಣ್ಣಯ್ಯನಂಥ ಒಬ್ಬ ಗಾಂಧಿ ಪ್ರೇಮಿ, ಅವ್ರಿಗೇನು ಎಜುಕೇಷನ್ನು ಅದೆಲ್ಲ ಇರಲಿಲ್ಲ, ಆದರೆ ಯಾವುದೋ ದೇವಸ್ಥಾನದಲ್ಲಿ ಮೊಕ್ತೇಸರಾಗಿದ್ದರು. ಅದ್ರ ಜೊತೆಗೆ ಊರಿನಲ್ಲಿ ಸ್ವಲ್ಪ ಮರ್ಯಾದೆ, ಒಂಚೂರು ವ್ಯವಸಾಯ ಮಾಡೋದಕ್ಕೆ ಬೇಕಾದಂಥ ಜಮೀನು ಇದೆಲ್ಲ ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಆತ ಗಾಂಧಿಯನ್ನು ನೋಡೋದಕ್ಕೆ ಹೋಗೋದು, ಗಾಂಧಿಯ ಭಾಷಣ ಕೇಳೋದು. ಅಲ್ಲಿಂದ ಆಚೆಗೆ ಆತ ಪದೇ ಪದೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು, ಈ ದೇಶದಿಂದ ಬ್ರಿಟಿಷರು
ಹೋಗಬೇಕು. ಬ್ರಿಟಿಷರು ಹೋಗೋದ್ರಿಂದ ಏನಾಗುತ್ತೆ, ಆತ ತನ್ನ ಮಕ್ಕಳನ್ನು ಸೇರಿಸಿ ಹೇಳ್ತಾ ಇರ್ತಾನೆ, ತನ್ನ ಮಕ್ಕಳಿಗೂ ಹೇಳ್ತಾ ಇರ್ತಾನೆ, ನಿಮ್ಗೆಲ್ರಿಗೂ ಶಿಕ್ಷಣ ಸಿಗುತ್ತೆ, ರಸ್ತೆ ಆಗುತ್ತೆ, ಆಸ್ಪತ್ರೆಗಳು ಬರ್ತವೆ, ನಲ್ಲಿ ಆಗುತ್ತೆ, ದೇಶ ಪ್ರಗತಿ ಹೊಂದುತ್ತೆ. ಈ ಥರದ ಒಂದು ವಿಚಾರವನ್ನು ಆ ಗಾಂಧಿವಾದಿ ಆಗಿದ್ದಂತಹ ಆ ವೆಂಕಣ್ಣಯ್ಯ ಅನ್ನುವ ವ್ಯಕ್ತಿ ಹೇಳ್ತಾ ಹೋಗ್ತಾನೆ. ಆದರೆ ಎಂಥ ಒಂದು ಪರಿಸ್ಥಿತಿ ಅಂತಂದರೆ, ಅವನು ಸ್ವಾತಂತ್ರ್ಯ ಬಂದ ದಿವಸವೇ ಸತ್ತೋಗ್ತಾನೆ. 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬರುತ್ತೆ, ಅವತ್ತೇ ಅವನು ಸತ್ತೋಗ್ತಾನೆ. ಅವನ ಮಗ ಸತ್ಯನಾರಾಯಣ, ಅವನು ಶಾಲಾ ಬಾಲಕ, ತುಂಬ ಚೆನ್ನಾಗಿ ಓದ್ತಾ ಇದ್ದಂಥ ಹುಡುಗ. ಆ ಹೆಡ್ ಮಾಸ್ಟರ್ ಏನು ಮಾಡ್ತಾರೆ, ಈ ಸರಿ ನಾಳೆ ನಡೆಯುವ ಪೆರೇಡ್ನೊಳಗಡೆ ನೀನೇ ಧ್ವಜವನ್ನು ಹಿಡಿದು ಮುಂದೆ ಇರಬೇಕು, ಆಮೇಲೆ ಸ್ವಾತಂತ್ರ್ಯದ ಬಗ್ಗೆ ಒಂದು ಭಾಷಣ ಮಾಡಬೇಕು ಅಂತ ಹೇಳಿರ್ತಾನೆ. ಅವನಿಗೆ ಮಗನಿಗೆ ತನ್ನ ತಂದೆ ತಾಯಿಯನ್ನು ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ, ಆದರೆ ತಂದೆಗೆ ಆರೋಗ್ಯ ಸರಿ ಇಲ್ದಲೇ ಮಲಗಿಬಿಟ್ಟಿರ್ತಾನೆ. ಅವ್ರು ಹೇಳ್ತಾ ಇರ್ತಾನೆ, ನೋಡಪ್ಪ ನಾನು ಹೇಳ್ತಾ ಇರಲಿಲ್ವ, ಈಗ ಸ್ವಾತಂತ್ರ್ಯ ಬಂದಿದೆ, ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಅದರ ಪರಿಣಾಮ ಏನಾಗುತ್ತೆ, ಅದು ಈ ಕಾದಂಬರಿಯ ಭಾಳ ಕೌತುಕಮಯವಾದಂಥ ಕೊನೆಯ ಭಾಗ. ಈ ಕಾದಂಬರಿ ಒಳಗಡೆ ಇದೆಲ್ಲ ಹೀಗೇ ನಡೀತಾ ಇರ್ತದೆ. ಜಮೀನ್ದಾರಿ ಪದ್ಧತಿಯ ಒಬ್ಬ ಬಲ್ಲಾಳ ಅನ್ನೋನಿರ್ಬೋದು, ಭಂಡಾರಿ ಅನ್ನೋನಿರ್ಬೋದು, ಇವರೆಲ್ಲ ಅಟ್ಟಹಾಸಗಳು, ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಲ್ಲಿ ಹೇಗೆ ಅವರು ಜಮೀನ್ದಾರರು ನಡೆಸ್ಕೊಳ್ತಾರೋ, ಅಥವಾ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಹೇಗಿರ್ತಾರೋ ಆ ಥರದ ಒಂದು ಚಿತ್ರಣ. ಅದನ್ನು ಮೀರಿದ ಹಾಗೆ ಇವನು ಆಸೆ ಪಡ್ತಾ ಇರ್ತಾನಲ್ಲ, ಸ್ವಾತಂತ್ರ್ಯ ಬಂದರೆ ಹಿಂಗೆಲ್ಲ ಆಗುತ್ತೆ ಅಂತೇಳಿ. ನೋಡಿ, ಇದು ಎಂಥ ಒಂದು ಕಲ್ಪನೆ ಅಂತ ಯೋಚನೆ ಮಾಡಬೇಕಾಗಿದೆ. ಗಾಂಧಿ ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಬೆಂಬಲಿಸಿದವರು ಬನಿಯಾಗಳು ಮತ್ತು ಬ್ರಾಹ್ಮಣರು. ಆ ಕಾಲದೊಳಗೆ ಹೆಚ್ಚು ಬೆಂಬಲಿಸಿದವರು. ಯಾಕೆ ಬೆಂಬಲಿಸಿದ್ರು? ನಮ್ಮ BSPಯ ಗೆಳೆಯರು ಕೆಲವರು ಹೇಳ್ತಾ ಇರ್ತಾರೆ, ಕಾಂಶಿರಾಮ್ ಪ್ರಭಾವದಿಂದಾಗಿ ಗಾಂಧಿ ನಮ್ಮ ಮುಡ್ನಾ ಕೂಡ ಅವ್ರು ಇಲ್ಲಿದ್ದಾರೆ, ಗಾಂಧಿಯವರನ್ನು ಬಳಸ್ಕೊಳ್ಳೋದ್ರ ಮೂಲಕ ಈ ಮೇಲ್ಜಾತಿಯ ಜನ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸುವಂಥ ಹಠ ತೊಟ್ಟಿದ್ರು. ಯಾಕೆ ತೊಟ್ಟಿದ್ರು ಅಂದರೆ, ಅವರಿಗೆ ಬ್ರಿಟಿಷರಿಂದಾಗಿ ಹಿಂದೂ ಧರ್ಮಕ್ಕೆ ಆಪತ್ತಿದೆ, ಹಿಂದೂ ಧರ್ಮದ ಅನೇಕ ಅವಿವೇಕಗಳನ್ನು ಬ್ರಿಟಿಷರು ಕಾನೂನುಗಳ ಮೂಲಕ ತಡಿತಾ ಇದ್ರು. ಬಾಲ್ಯ ವಿವಾಹವನ್ನು ತಡೆದಿದ್ರು, ವಿಧವಾ ವಿವಾಹವನ್ನು ಜಾರಿಗೆ ತಂದರು, ಸತಿ ಪದ್ಧತಿಯನ್ನು ಜಾರಿಗೆ ತಂದರು, ಎಲ್ಲ ಜಾತಿಯವರಿಗೂ ಶಿಕ್ಷಣ ಅಂದರು, ಎಲ್ಲರಿಗೂ ಉದ್ಯೋಗ ಅಂತಂದರು. ಯಾವುದನ್ನ ಹಿಂದೂ ಧರ್ಮ ಪ್ರತಿಪಾದಿಸ್ತಾ ಬಂದಿತ್ತೋ ಕಾನೂನು ಅಂತ ಹೇಳಿ, ಮನುಧರ್ಮಶಾಸ್ತ್ರ, ಅದರ ವಿರುದ್ಧವಾಗಿ ಬ್ರಿಟಿಷರು ಕೆಲಸ ಮಾಡ್ತಾ ಇದ್ರಲ್ಲ. ಹಾಗಾಗಿ ಬ್ರಿಟಿಷರನ್ನು ಏನಾದರೂ ಮಾಡಿ ಈ ದೇಶದಿಂದ ಓಡಿಸ್ಬೇಕು ಅನ್ನೋದಿತ್ತು. ಅದಕ್ಕೆ ಗಾಂಧಿಯನ್ನು ಬಳಸ್ಕೊಂಡ್ರು. ಆ ಕಾಲದೊಳಗಡೆ ಅನೇಕ ಜನ, ನಾವು ಚರಿತ್ರೆಯಲ್ಲಿ ನೋಡಿದಾಗಲೂ ಗೊತ್ತಾಗುತ್ತೆ, ತುಂಬ ಜನ ಮೇಲ್ಜಾತಿಯ ಜನ ಗಾಂಧಿಯ ಪರವಾಗಿ ನಿಂತು ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ಕಟ್ಟಿದ್ದ ಅನೇಕ ಉದಾಹರಣೆಗಳನ್ನು ಕಾಣಬಹುದು. ಆದರೆ ಕೊನೆಗೇನಾಗುತ್ತೆ, 1930-35 ತರುವಾಯ ಗಾಂಧಿಯ ವ್ಯಕ್ತಿತ್ವವೇ ಬದಲಾಗ್ತಾ ಹೋಗ್ತದೆ. ಅದಕ್ಕೆ ಬಾಬಾ ಸಾಹೇಬರು ಕಾರಣ ಇರ್ಬೋದು. ಬಾಬಾ ಸಾಹೇಬರ ಜೊತೆಯಲ್ಲಿ ನಡೆದಂಥ ಚರ್ಚೆಗಳಿದಾವಲ್ಲ, ಗಾಂಧಿ ಮತ್ತು ಅಂಬೇಡ್ಕರ್ ನಡುವಿನ ವಾಗ್ವಾದಗಳು, ಮೇಲ್ನೋಟಕ್ಕೆ ಗಾಂಧಿ ಹಠಮಾರಿ ಥರ ಕಂಡಿರ್ಬೋದು. ಆದರೆ ನಿಧಾನವಾಗಿ ಅಂಬೇಡ್ಕರ್ ಅವರ ಮಾತುಗಳನ್ನು ತನ್ನ ಎದೆಯ ಆಳಕ್ಕೆ ಗಾಂಧಿ ತಗೊಳ್ತಾ ಹೋಗ್ತಾರೆ. ಆಗ ಅವರು ಹರಿಜನೋದ್ಧಾರ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಮಹಿಳೆಯರಿಗೆ ಶಿಕ್ಷಣ ಅಂತ ಮಾತಾಡ್ತಾರೆ, ಎಲ್ರಿಗೂ ಶಿಕ್ಷಣ ಈಗ ಮೂಲಭೂತ ಆಗಬೇಕು ಶಿಕ್ಷಣ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ, ಅಸ್ಪೃಶ್ಯತೆಯ ವಿರುದ್ಧ ಮಾತಾಡ್ತಾ ಹೋಗ್ತಾರೆ, ದೇವಾಲಯಗಳಿಗೆ ಹರಿಜನರನ್ನ ಅಸ್ಪೃಶ್ಯನ ದೇವಾಲಯಗಳ ಒಳಗಡೆ ಬಿಡಬೇಕು, ಯಾವ ದೇವಾಲಯದೊಳಗೆ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ವೋ ಅಂಥ ದೇವಾಲಯಗಳಿಗೆ ನಾನು ಬರೋದಿಲ್ಲ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಇದು ಮತ್ತೆ ಮೇಲ್ಜಾತಿಯವರನ್ನ ಕೆಣಕಕ್ಕೆ ಶುರು ಮಾಡ್ತಾರೆ. ಯಾರು ಗಾಂಧಿಯನ್ನು ಬೆಂಬಲಿಸಿದ್ರೋ ಅವರೇ ಗಾಂಧಿಗೆ ಗುಂಡಿಟ್ಟು ಹೊಡೆಯುವಂಥ ಸಂದರ್ಭ ಬರುತ್ತೆ. ಗಾಂಧಿಗೆ ಗುಂಡಿಟ್ಟು ಹೊಡೆದವರು ಮುಸಲ್ಮಾನರಲ್ಲ, ದಲಿತರಲ್ಲ, ಶೂದ್ರರಲ್ಲ, ಅಥವಾ ಬೇರೆ ವಿದೇಶದಿಂದ ಬಂದ ಯಾರೋ ನೀಚರೋ ದುಷ್ಟರೋ ಅಲ್ಲ. ಈ ದೇಶದಲ್ಲೇ ಇದ್ದಂಥ ಮೇಲ್ಜಾತಿಯ ಜನ ಗಾಂಧಿಯನ್ನು ಗುಂಡಿಟ್ಟು ಕೊಲ್ತಾರೆ. ಯಾಕೆ ಕೊಲ್ತಾರೆ ಅಂದರೆ, ಇವತ್ತಿಗೂ ಗಾಂಧಿಯ ಬಗ್ಗೆ ಅವ್ರಿಗೆ ಇರಬಹುದಾದಂಥ ಆಕ್ರೋಶ ಇದೆಯಲ್ಲ, ಗಾಂಧಿಯ ವಿರುದ್ಧ ಆಡ್ತಿರುವ ಮಾತುಗಳಿದಾವಲ್ಲ, ಅವನ್ನ ನೋಡ್ತಾ ಇದ್ದರೆ ನಮ್ಗೆ ಗೊತ್ತಾಗುತ್ತೆ ಗಾಂಧಿ ಬಗ್ಗೆ ಯಾಕೆ ಅಷ್ಟೊಂದು ದ್ವೇಷ ಅಂದರೆ, ಅವರು ದಲಿತರ ಪರವಾಗಿ ಮಾತಾಡಿದ್ರು, ಮಹಿಳೆಯರ ಪರವಾಗಿ ಮಾತಾಡಿದ್ರು, ಮತ್ತು ಶೂದ್ರರ ಪರವಾಗಿ ಮಾತಾಡಿದ್ರು. ಒಂದು ಅರ್ಥ ಮಾಡ್ಕೊಳ್ಳಿ, ನನಗೆ ಯಾವಾಗಲೂ ಅನಿಸುತ್ತೆ, ಈ ದೇಶದಲ್ಲಿ ಯಾರು ಇಲ್ಲಿಯವರೆಗೆ ದಲಿತರ ಪರವಾಗಿ ಮಾತಾಡಿದ್ರೋ, ಮಹಿಳೆಯರ ಪರವಾಗಿ ಮಾತಾಡಿದ್ರೋ, ಶೂದ್ರರ ಪರವಾಗಿ ಮಾತಾಡಿದ್ರೋ ಅವ್ರನ್ನ ಉಳಿಸಿಲ್ಲ. ಮೊದಲಿಗೆ ಮಾತಾಡಿದ್ದು ಮಹಾತ್ಮ ಬುದ್ಧನ ಕಥೆ ಏನಾಗುತ್ತೆ, ಈ ದೇಶ ಬಿಟ್ಟೇ ಓಡಿಸಿಬಿಡ್ತಾರೆ. ಆಮೇಲೆ ಕರ್ನಾಟಕದ ಈ ಕನ್ನಡದ ನೆಲದಲ್ಲಿ ಮಾತಾಡಿದ್ದು ಮಹಾತ್ಮ ಬಸವಣ್ಣ.
ಬಸವಣ್ಣ ಮತ್ತು ಬಸವಾದಿ ಶರಣರ ಕಥೆ ಏನಾಗುತ್ತೆ, ಅವರನ್ನು ಕಲ್ಯಾಣದ ಬೀದಿಗಳಲ್ಲಿ ಕೊಚ್ಚಿ ಕೊಂದು ಹಾಕಿಬಿಡ್ತಾರೆ. ಇಡೀ ಬಸವ ಚಳವಳಿ ಸರ್ವನಾಶ ಆಗೋಗ್ಬಿಡುತ್ತೆ. ಅದಾದ್ಮೇಲೆ ಮಾತಾಡಿದ್ಯಾರು? ಮಹಾತ್ಮ ಗಾಂಧಿಯ ಅಂತ್ಯ ಹೇಗಾಗುತ್ತೆ. ಆಮೇಲೆ ಮಾತಾಡ್ತಾ ಇದ್ದವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಅಂತ್ಯ ಹೇಗಾಗಿರ್ಬೋದು ಅನ್ನೋಂಥದ್ದನ್ನು ನಾವು ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ. ಆ ರೀತಿಯಾಗಿ ಈ ದೇಶದಲ್ಲಿ ದಲಿತರ ಪರವಾಗಿ ಇವತ್ತಿಗೂ ಅಷ್ಟೇ ನಾವೇನಾದರೂ ಜೋರಾಗಿ ದಲಿತರ ಪರವಾಗಿ, ಶೂದ್ರರ ಪರವಾಗಿ, ಮಹಿಳೆಯರ ಸ್ವಾತಂತ್ರ್ಯದ ಪರವಾಗಿ ಮಾತಾಡೋದು ಅಂದರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಆ ಥರ ಗಾಂಧಿಯ ಒಂದು ವಿವೇಕ ಐತಲ್ಲ, ಆ ವಿವೇಕ ಆ ಕಾಲದಲ್ಲಿ ಆ 30-35ರ ದಶಕದಲ್ಲಿ ಬೀರಿದ ಪ್ರಭಾವಕ್ಕೂ ಆ ತರುವಾಯದ ಪ್ರಭಾವಕ್ಕೂ ವ್ಯತ್ಯಾಸ ಇದೆ. ಈ ವ್ಯತ್ಯಾಸದ ಸೂಕ್ಷ್ಮಗಳನ್ನು ಕಾದಂಬರಿ ಇನ್ನೊಂದು ನೆಲೆಯಲ್ಲಿ ವಿಸ್ತರಿಸ್ಕೊಂಡು ಹೋಗುವಂಥದ್ದೇ ಶಶಿಧರ್ ಹಾಲಾಡಿಯವರ ಬರವಣಿಗೆಯ ವೈಶಿಷ್ಟ್ಯತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾವಾಗ 47ರಲ್ಲಿ ಸ್ವಾತಂತ್ರ್ಯ ಬರ್ತದೋ ಅವಾಗ ಎಲ್ಲ ಜಾತಿಯವರಿಗೂ ಶಿಕ್ಷಣ ಸಿಗಕ್ಕೆ ಶುರುವಾಗುತ್ತೆ. ಆಮೇಲೆ ಅನೇಕ ಉದ್ಯಮಗಳು ಪ್ರಾರಂಭ. ಇದೇ ವೆಂಕಣ್ಣಯ್ಯನವರ ಮಗ ಸತ್ಯನಾರಾಯಣ ಅನ್ನೋನು ಬೆಂಗಳೂರಿಗೆ ಬಂದು ಹೋಟೆಲ್ ವ್ಯಾಪಾರದಲ್ಲಿ ತೊಡಗಿಸ್ಕೊಳ್ತಾನೆ. ಅಲ್ಲಿ ಆತನಿಗೆ ಜಮೀನು ಇರುತ್ತೆ, ಅವನ ತಾಯಿ ಇರ್ತಾಳೆ, ತಂದೆ ಸತ್ತೋಗ್ಬಿಟ್ಟಿರ್ತಾನೆ, ತಮ್ಮ ಎಲ್ಲೋ ಈ ಯಕ್ಷಗಾನದ ಎಂಥದ್ದು ತಬಲಾಗಳನ್ನು ಅದಕ್ಕೇನೋ ಹೇಳ್ತಾರಲ್ಲ ಸರ್, ಮೃದಂಗಗಳು, ಅದನ್ನು ಬಾರಿಸ್ಕೊಂಡು 6 ತಿಂಗಳು ಮನೆ ಬಿಟ್ಟು ಹೊರಗಡೆ ಅಲ್ದಾಡೋ ಅಂಥ ಕಲೆಯನ್ನು ಅವನು ಕಲ್ತ್ಬಿಟ್ಟಿರ್ತಾನೆ. ಮದ್ದಲೆ ಈ ಥರದನ್ನ ಬಾರಿಸ್ಕೊಂಡು ಓಡಾಡುವಂಥ ಕಲಾವಿದ. ಯಾರೂ ಮನೆಯನ್ನು ನೋಡ್ಕೊಳ್ಳೋರಿಲ್ಲ. ಆ ಮನೆಯನ್ನು ನೋಡ್ಕೊಳ್ತಾ ಇದ್ದವರು, ಮನೆಯ ಜಮೀನನ್ನು ಮಾಡ್ತಾ ಇದ್ದವರು, ಗೇಣಿ ಕೊಡ್ತಾ ಇದ್ದವರು ಕುಯಿರ ನಾಯಕ ಅನ್ನುವ ಒಬ್ಬ ಇವನು ದಲಿತ, ಅತ್ಯಂತ ಕೆಳಜಾತಿಯವನು, ಬಡವ. ಅವನು ಎಲ್ಲಿಂದನೋ ಇನ್ಯಾರ್ದೋ ಹಿಂಸೆ ತಡಿಲಾರದೆ ಇನ್ಯಾವುದೋ ಊರಿಂದ ನದಿ ದಾಟ್ಕೊಂಡು ಈ ಊರಿಗೆ ಬಂದಿರ್ತಾನೆ, ಸೀತಾ ನದಿ ದಾಟ್ಕೊಂಡು. ಇಲ್ಲಿ ಇವನ ಆಶ್ರಯ ಕೊಡ್ತಾನೆ. ಯಾರು? ನಮ್ಮ ವೆಂಕಣ್ಣಯ್ಯ. ಅದು ಬೇರೆಯವರ ವಿರೋಧಗಳನ್ನೆಲ್ಲ ಬಲ್ಲಾಳನ ವಿರೋಧ ಎಲ್ಲ ಎದುರಿಸಿಯೇ ಆಶ್ರಯ ಕೊಟ್ಟಿರ್ತಾನೆ. ಅಲ್ಲಿ ಅವರು ನಿಯತ್ತಿನಿಂದ ಕೆಲಸ ಮಾಡ್ತಾ ಇರ್ತಾರೆ. ಆ ತಂದೆ ಮತ್ತು ಮಗ, ಅವನ ಹೆಂಡತಿ, ಇವರೆಲ್ಲರೂ ಕೂಡ ಬಹಳ ನಿಯತ್ನಿಂದ. ಕೊನೆಯ ಒಳಗಡೆ ಸ್ವಾತಂತ್ರ್ಯ ಬಂದ ಮೇಲೆ ಕಾನೂನುಗಳು ಬದಲಾಗ್ತಾ ಹೋಗ್ತವೆ. ಯಾವ ಕಾನೂನು ಬಹಳ ಮುಖ್ಯವಾಗಿ ಆಗಿದ್ದು ಗೇಣಿದಾರರ ಪರವಾದ ಕಾನೂನು ಅಂದರೆ ಭೂ ಸುಧಾರಣಾ ಕಾನೂನು. ದೇವರಾಜ ಅರಸು ಯಾಕೆ ನೆನಪು ಮಾಡ್ಕೋಬೇಕಾಗಿದೆ, ಇವತ್ತಿಗೂ ಕರಾವಳಿಯ ತೀರಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಯಾಕೆ ಅಷ್ಟೊಂದು ಆಕ್ರೋಶ ಇದೆ ಅಂದರೆ, ಭೂ ಸುಧಾರಣೆ ಕಾನೂನು ಜಾರಿಗೆ ತರೋದ್ರ ಮೂಲಕ ಬಡವರ ಪರವಾಗಿ ಕಾಂಗ್ರೆಸ್ನವರು ಆ ಕಾಲದಲ್ಲಿ ನಿಂತರು. ಸಾಲ ಮನ್ನಾ ಯೋಜನೆ, ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರಂತೆ ಶಶಿಧರ್ ಹಾಲಾಡಿಯವರು. ಸಾಲ ಮನ್ನಾ ಯೋಜನೆ, ಜನಾರ್ದನ್ ಪೂಜಾರಿ ಅವ್ರನ್ನ ನೆನಪು ಮಾಡ್ಕೋಬೇಕು. ಆ ಕೊನೆ ಭಾಗವನ್ನು ಇನ್ನೂ ನಾನು ಸರಿಯಾಗಿ ಓದ್ಕೊಂಡಿಲ್ಲ, ಸ್ವಲ್ಪ ಓದ್ದೇ ಇಲ್ಲೋ ಸಾಲ ಮನ್ನಾದ್ದೇನೋ ಬರ್ತಾ ಇರ್ಬೋದು ಅಂತ ಹೇಳಿ. ಬ್ಯಾಂಕ್ಗಳೇ ಈ ಶ್ರಮಜೀವಿಗಳ ಮನೆಯ ಬಾಗಿಲಿಗೆ ಬಂದು ನಿಮ್ಗೆ ಎಷ್ಟು ಬೇಕೋ ಸಾಲ ಕೊಡ್ತೀವಿ ತಗೊಳ್ಳಿ. ಮೊದಲು ಬ್ಯಾಂಕ್ನವ್ರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಯ್ತು, ಒಂದು ಪೈಸಾ ಸಿಗ್ತಿರ್ಲಿಲ್ಲ. ಈಗ ಅಕೌಂಟ್ ಓಪನ್ ಮಾಡಿ ನಮ್ಮಲ್ಲಿ ಅಂತ ಆ ಬ್ಯಾಂಕ್ ಮ್ಯಾನೇಜರ್ಗಳು ಓಡಾಡೋಕ್ಕೆ ಶುರು ಮಾಡ್ತಾರೆ, ಸಾಲ ಕೊಡ್ತೀವಿ ತಗೊಳ್ಳಿ ಅಂತೇಳಿ. ಪಾಪ ಅವನು ಸಿದ್ದನಾಯಕ, ಈ ವೆಂಕಣ್ಣಯ್ಯನ ಗೇಣಿದಾರ ಕುಯಿರ ನಾಯಕನ ಮಗ, ಅವನಿಗೆ ಇಷ್ಟ ಇಲ್ಲ ಈ ಭೂ ಸುಧಾರಣೆ ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಅಥವಾ ಸದ್ಬಳಕೆ ಮಾಡ್ಕೊಂಡೇನೆ ಜಮೀನು ತಗೊಳ್ಳೋದು ಇಷ್ಟ ಇಲ್ಲ. ಆದರೆ ಅವನು ಬೇರೆಯವರ ಒತ್ತಡದಿಂದ ಅರ್ಜಿ ಹಾಕ್ಕೊಳ್ತಾನೆ, ಅವನಿಗೆ ಜಮೀನು ಆಗೋಗುತ್ತೆ. ಇವ್ರು ಖಾಲಿ ಮಾಡ್ಕೊಂಡು ಬರ್ತಾರೆ ಬೆಂಗಳೂರಿಗೆ, ಅವನು ಅಲ್ಲಿ ಉಳ್ಕೊಳ್ತಾನೆ. ನೋಡಿ, ಇದು ಭೂ ಸುಧಾರಣಾ ಚಳುವಳಿ ಕಾನೂನು ಬಂತಲ್ಲ, ಅದು ಒಂದು ರೀತಿಯಲ್ಲಿ ಈ ಜಮೀನ್ದಾರಿ ಪದ್ಧತಿಯಲ್ಲಿ ಭಾಳ ಚೆನ್ನಾಗಿ ಸೊಕ್ಕಿ ಹೋಗಿದ್ದ ಜನಗಳಿಗೆ ಒಂದು ಭಾಳ ದೊಡ್ಡ ಏಟನ್ನು ಹೊಡೆದಿತ್ತು. ಅದನ್ನು ಅವರು ಇವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ದುರ್ದೈವ ಏನು ಅಂದರೆ, ಯಾರು ಗೇಣಿದಾರರ ಮಕ್ಕಳಾಗಿದ್ದರು, ಯಾರು ಭೂ ಸುಧಾರಣೆಯ ಕಾನೂನಿಂದ ಶಕ್ತಿಯನ್ನು ಪಡೆದ್ರು, ಜಮೀನು ಪಡೆದ್ರು, ಅವರು ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳ್ತಾವ್ರು ಇವತ್ತು. ಅವರು ಎಲ್ಲರೂ ಕೂಡ ಇವ್ರ ಮಾತು ಕೇಳ್ಕೊಂಡು ಅವರು ಎಲ್ಲ ಹೋಗಿ ಇದ್ರ ಬಾವುಟ ಹಿಡ್ಕೊಂಡು ಹಿಂಗೆ ಅಳ್ಳಾಡಿಸ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಚರಿತ್ರೆಯ ವಿಸ್ಮೃತಿ ಅಂತ ನನಗನ್ಸುತ್ತೆ. 73ನೇ ಇಸ್ವಿ 74ನೇ ಇಸ್ವಿಯಲ್ಲಿ ನಡೆದ ಒಂದು 40-50 ವರ್ಷಗಳ ಹಿಂದೆ ನಡೆದ ಕರ್ನಾಟಕದಲ್ಲಿ ನಡೆದಂಥ ಇಂಥ ಘಟನೆಗಳಿಗೆ ನಾವು ಹೀಗೆ ಮೈಮರೆವಿನಿಂದ ವರ್ತಿಸ್ತಾ ಇದ್ದೀವಲ್ಲ, ಇದು ಕೂಡ ಒಂದು ಬಹಳ ದೊಡ್ಡ ವಿಷಾದವಾಗಿ ನನಗೆ ಕಾಣಿಸ್ತದೆ. ಬ್ಯಾಂಕ್ಗಳ ರಾಷ್ಟ್ರೀಕರಣದ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ನೋಡಿ, ಸ್ವಾತಂತ್ರ್ಯ ಬಂದದ್ರ ವಿವರಣೆ ಕೊಡ್ತಾರೆ. ಸ್ವಾತಂತ್ರ್ಯ ಹೆಂಗಾಗುತ್ತೆ, ಬಾವುಟ ಆರಿಸೋದು, ಲಾಡೋ ತಿನ್ನೋದು, ಪೆಪ್ಪರ್ಮೆಂಟ್ ತಿನ್ನೋದು, ಅವೆಲ್ಲ. ನನಗೆ ಎಲ್ಲೋದ್ರೂ ಕೂಡ ನಾನು ಈ ಬೇರೆ ಕಡೆ ಈ ಸ್ವಾತಂತ್ರ್ಯೋತ್ಸವಕ್ಕೆ ಮಾತಾಡಕ್ಕೆ ಕರೆದಾಗ, ನಾನು ಟೈಮ್ ಆಗಿಬಿಡುತ್ತೀನಿ, ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ಮಾತಾಡಕ್ಕೆ ಕರೆದಾಗ ಎಲ್ಲರೂ ಒಂದು ಮಾತು ಕೇಳ್ತೀನಿ, ಸರ್ ಏನು ಅಂದರೆ, ಆಯ್ತಪ್ಪ ಇವತ್ತು ಆಗಸ್ಟ್ 15 ತಾರೀಕು
ಎಲ್ಲ ಪ್ರಭಾತ್ ಪೇರಿ ಮಾಡಿದ್ರಿ, ಬಾವುಟ ಹಾರಿಸಿದ್ರಿ, ಧ್ವಜಕ್ಕೆ ಇದು ಮಾಡಿದ್ರಿ, ಜನಗಣಮನ ಆಡಿದ್ರಿ, ಲಾಡು ತಿಂದ್ರಿ. ಈಗ ಏನಕ್ಕೆ ತಿಂತಾ ಇದ್ರಿ? ಇದೆಲ್ಲ ನಮ್ಗೆ ಸ್ವಾತಂತ್ರ್ಯ ಬಂತು ಅಂತ. ಅಂದರೆ 47ನೇ ಇಸ್ವಿಯಲ್ಲಿ ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂತು. ಅವತ್ತು ಬಂತಲ್ವಾ, ಅದನ್ನು ಯಾವತ್ತೋ ಕಳ್ಕೊಂಡಿದ್ದೀರಲ್ಲಪ್ಪ. ಯಾವತ್ತು ಕಳ್ಕೊಂಡ್ರಿ? ಸ್ವಾತಂತ್ರ್ಯ ಯಾವತ್ತು ಕಳ್ಕೊಂಡಿದ್ದೀವಿ ಅನ್ನೋ ಪ್ರಜ್ಞೆ ನಮಗೆ ಗೊತ್ತಿಲ್ಲ. ಯಾವಾಗ ಕಳ್ಕೊಂಡಿದ್ದೀವಿ ಹೇಳು. ನಾವು ಯಾರಾದರೂ ಚರಿತ್ರೆಯ ಮೇಷ್ಟ್ರು, ನಾನು ಕನ್ನಡ ಮೇಷ್ಟ್ರು, ನನಗೇನು ಅಷ್ಟು ಚರಿತ್ರೆಯ ಜ್ಞಾನ ಇಲ್ಲ. ನಾನು ಕಲ್ಪನೆಯಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಸ್ವಾತಂತ್ರ್ಯ ಏನೋ ಇವಾಗ ಬಂತು, ಕಳ್ಕೊಂಡಿದ್ಯಾ? ಆವಾಗ ಈ ದೇಶದ ಮೇಲೆ ಶಕರು ಹೂಣರು ದಾಳಿ ಮಾಡಿದಾಗ ಕಳ್ಕೊಂಡ್ವಾ? ಅಲೆಕ್ಸಾಂಡರ್ ದಾಳಿ ಮಾಡಿದಾಗ ಕಳ್ಕೊಂಡ್ವಾ? ಗಜನಿ ಮಹಮ್ಮದ್ದು, ಗೋರಿ ಮಹಮ್ಮದ್ದು ದಾಳಿ ಮಾಡಿದಾಗ ಕಳ್ಕೊಂಡ್ವಾ? ಮುಸಲ್ಮಾನರು, ಮೊಘಲರು ಇವ್ರ ದಾಳಿ ಮಾಡಿದಾಗ ಕಳ್ಕೊಂಡ್ವಾ? ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಇವರೆಲ್ಲ ದಾಳಿ ಮಾಡಿದ್ರಲ್ಲ, ಅವಾಗ ಕಳ್ಕೊಂಡ್ವಾ? ಯಾವಾಗ ನಾವು ಸ್ವಾತಂತ್ರ್ಯ ಕಳ್ಕೊಂಡ್ವಿ ಅನ್ನೋದೇ ಗೊತ್ತಿಲ್ಲ. ಈಗಲೂ ನಮಗೆ ಸ್ವಾತಂತ್ರ್ಯ ಇನ್ನೂ ಇದೆಯೋ ಇಲ್ವೋ ಅನ್ನುವ ಗ್ಯಾರಂಟಿ ಕೂಡ ಈಗಿಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಬದುಕ್ತಾ ಇದ್ದೀವಲ್ಲ. ಇದಕ್ಕೆ ಹೇಗೆ ನಾವು ಪರಿಹಾರವನ್ನು ಕಂಡುಕೊಳ್ಳೋದು? ನಮ್ಮ ಜನರ ಪ್ರಜ್ಞೆಯನ್ನು ಹೇಗೆ ನಿಶಿತಗೊಳಿಸೋದು ಅನ್ನೋಂಥದ್ದೇ ಭಾಳ ದೊಡ್ಡ ಸವಾಲಿನ ಕೆಲಸ. ಇಂಥ ಕಾದಂಬರಿಗಳನ್ನು ಓದ್ತಾ ಇದ್ದಾಗ ಆ ಸೂಕ್ಷ್ಮಗಳು ನಮಗೆ ಅಲ್ಪ ಸ್ವಲ್ಪವಾದರೂ ನಮಗೆ ಬರ್ತದಲ್ಲ, ಅದು ಬಹಳ ಮುಖ್ಯ ಅಂತ ಹೇಳಿ ನಾನು ಶಶಿಧರ್ ಹಾಲಾಡಿಯವರಿಗೆ ಭಾಳ ಸಂತೋಷದಿಂದ ಪಾತಣ್ಣ ಅವರ ಹೆಸರನ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು ನನಗೂ ಭಾಳ ಸಂತೋಷ ಆಗಿದೆ. ಈ ಕೃತಿಯನ್ನು ಓದಿದ್ದು ಕೂಡ ನನಗೆ ಸಂತೋಷ ಆಗಿದೆ. ಅವ್ರನ್ನ ಮತ್ತೊಮ್ಮೆ ಅಭಿನಂದಿಸ್ತೀನಿ. ಅದಕ್ಕೆ ಕಾರಣ ಆದಂಥ ನಮ್ಮ ಹನೀಫ್ ಮತ್ತಿತರ ಎಲ್ಲ ಪಾತಣ್ಣ ಪ್ರತಿಷ್ಠಾನದ ಎಲ್ಲ ಗೆಳೆಯರಿಗೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.